ಹಲೋ ಹಲೋ ಕಾವ್ಯ, ನಿಮ್ಮ ಅಪ್ಪನ ಕೈಲಿ 10,000 ರೂಪಾಯಿ ಹಾಕ್ಸಿದ್ದೆ ಕಂದ ನಿನ್ನ ಅಕೌಂಟಿಗೆ. ಬಂತಮ್ಮ? ಹ್ಞೂ ಅಮ್ಮ ಬಂತು. ಕಾವೇರಿಗೆ ಸೀರೆ ತರೋದಕ್ಕೆ ಅಂತ ಹೋಗಿದ್ವಿ. ದುಡ್ಡು ಬೇರೆ ಸಾಲ್ಟೇಜ್ ಇತ್ತಲ್ಲ, ಅದಕ್ಕೆ ನಿನ್ಗೆ ಹೇಳಿದೆ ಅಮ್ಮ. ಬೇಜಾರು ಮಾಡ್ಕೋಬೇಡ. ಅಯ್ಯೋ ಮಗಳೇ, ಬೇಜಾರು ಯಾಕಮ್ಮ ಮಾಡ್ಕೊಳ್ಳಿ. ನಿನ್ನ ಆದ್ನಿಗೆ ನೀನು ಕೊಡ್ಸಿದ್ಯಾ. ಮತ್ತೆ ಏನಾದ್ರು ದುಡ್ಡಿನ ಅವಶ್ಯಕತೆ ಬಂದರೆ ಖಂಡಿತವಾಗ್ಲೂ ನನಗೆ ಫೋನ್ ಮಾಡು ಮಗಳೇ. ನೀನೇನು ಯೋಚನೆ ಮಾಡಬೇಡ, ನಾನು ನಿಮ್ಮ ಅಪ್ಪಂಗೆ ಹೇಳಿ ಹಾಕಿಸ್ತೀನಿ. ಸರಿ ಅಮ್ಮ, ಸದ್ಯಕ್ಕೆ ಸಾಕು. ಪಾಪ ಕಾವೇರಿ ಮದ್ವೆಗೆ ಹೋಗ್ತಾಳಲ್ವಾ, ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ತಗೊಂಡು ಹೋಗ್ಲಿ ಅಂತ. ಕಾವೇರಿನ ಇಷ್ಟಪಟ್ಟಿರೋ ಹುಡುಗ ಅದೇ ಆಕಾಶ್ ಅಂತ ಹೇಳಿದ್ನಲ್ಲಮ್ಮ, ಆ ಹುಡುಗ ತುಂಬಾ ಒಳ್ಳೆ ಹುಡುಗ. ಆದ್ರೆ ಅವ್ರಮ್ಮ ಏನೋ ಒಂಥರ ಮಾತಾಡಿದ್ರು ಅಮ್ಮ, ಬಡವರು ಅನ್ನೋ ಥರ. ಅದಕ್ಕೆ ಮುಂದೆ ಕಾವೇರಿಗೆ ಏನು ಅನ್ಬಾರ್ದು ಅಂತ ಸ್ವಲ್ಪ ಒಳ್ಳೊಳ್ಳೆ ಬಟ್ಟೆಗಳನ್ನ ತಗೊಂಡೋಗ್ಲಿ ಅಂತ ಅವಳಿಗೊಂದು 4 ಜೊತೆ ಸೀರೆ ಕೊಡಿಸಿದ್ದೀನಿ. ಇನ್ನು ಮದುವೆ ಆದಮೇಲೆ ಸ್ವಲ್ಪ ಚೂಡಿದಾರಗಳನ್ನ ಕೊಡಿಸ್ಬೇಕು. ಅದು ಅವ್ರ ಮನೇಲಿ ಏನಾದ್ರು ಪರ್ಮಿಷನ್ ಇದ್ರೆ. ಹೌದಾ ಮಗಳೇ? ಹೋಗ್ಲಿ ಬಿಡಮ್ಮ, ಹುಡುಗ ಒಳ್ಳೆಯವನಲ್ಲ, ಸಾಕು ಬಿಡು. ಕಾವೇರಿ ಒಳ್ಳೆ ಮನೆಗೆ ಹೋಗ್ತಾಳಲ್ಲ. ಪಾಪ ಆ ಮಗುನು ಚಿಕ್ಕ ವಯಸ್ಸಿಂದ ಭಾಳ ಕಷ್ಟಪಟ್ಟಿದೆ, ಇನ್ಮೇಲಾದರೂ ಚೆನ್ನಾಗಿರ್ಲಿ. ಹೂನಮ್ಮ, ನನ್ನ ಆಸೆ ಕೂಡ ಅದೇನೆ. ಪಾಪ ಕಾವೇರಿ ನನಗೆ ಎಷ್ಟು ಸಹಾಯ ಮಾಡ್ತಾಳೆ ಗೊತ್ತಾ. ಮತ್ತೆ ನನ್ನನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸೇ ಇಲ್ಲಮ್ಮ ಅವಳಿಗೆ. ಯಾವಾಗಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳಮ್ಮ. ಹೌದಾ ಮಗಳೇ? ಪಾಪ ಅನ್ಸುತ್ತಮ್ಮ. ಏನು ಮಾಡೋಕ್ಕಾಗುತ್ತಮ್ಮ, ಹೆಣ್ಣು ಅಂತ ಹುಟ್ಟಿದ್ಮೇಲೆ ಇನ್ನೊಬ್ರು ಮನೆಗೆ ಹೋಗ್ಲೇಬೇಕಲ್ವಾ. ಮುಂದೆ ಎಲ್ಲ ಸರಿ ಹೋಗುತ್ತೆ. ಹೌದಮ್ಮ. ಅಪ್ಪ ಹೇಗಿದ್ದಾರಮ್ಮ? ಮತ್ತೆ ರಮ್ಯಾ ಏನು ಮಾಡ್ತಾ ಇದ್ದಾಳೆ? ಅಪ್ಪ ಕೆಲ್ಸಕ್ಕೆ ಹೋಗಿದ್ದಾರೆ ಮಗಳೇ. ರಮ್ಯಾನ ಅವಳಿಗೇನು ಕೆಲಸ ಮಾಡೋದಕ್ಕೆ, ಟಿವಿ ನೋಡ್ತಾ ಕೂತಿದ್ದಾಳೆ. ಅಕ್ಕನ ಮದುವೆ ಆಯ್ತು, ಇವಾಗಲಾದ್ರೂ ನನಗೆ ಸಹಾಯ ಮಾಡೆ ಅಂತ ಅಂದ್ರೆ ನನ್ನ ಮಾತೇ ಕೇಳಲ್ಲ ಮಗಳೇ ಅವಳು. 24 ಗಂಟೆ ಮೊಬೈಲು ಟಿವಿ ಇದ್ರೆ ಸಾಕು ಅವಳಿಗೆ. ಹೋಗ್ಲಿ ಬಿಡಮ್ಮ, ಅವಳು ಮದುವೆ ಆದ್ಮೇಲೆ ಸರಿ ಹೋಗ್ತಾಳೆ. ಸದ್ಯಕ್ಕೆಲ್ಲಮ್ಮ ಮದುವೆ ಒಪ್ಕೊಳ್ಳೋದೇ ಇಲ್ವಲ್ಲ ತಾಯಿ, ಯಾವಾಗ ಒಪ್ಕೋತಾಳೋ ಏನೋ. ಹೋಗ್ಲಿ ಬಿಡಮ್ಮ, ಇನ್ನೂ 1 ವರ್ಷ. ಈಗಲೇನು ಅವಳಿಗೆ ಬಲವಂತ ಮಾಡಬೇಡ, ಆರಾಮಾಗಿರ್ಲಿ. ಅದು ಮಗಳೇ, ಅಳಿಯಂದ್ರು ಹೇಗಿದ್ದಾರೆ? ಹ್ಞೂ ಅಮ್ಮ, ಚೆನ್ನಾಗಿದ್ದಾರೆ. ಅಲ್ಲ ಮಗಳೇ, ಅವ್ರು ಚೆನ್ನಾಗಿದ್ದಾರೆ. ಅಲ್ಲ, ನಿನ್ನ ಜೊತೆ ಹೇಗಿದ್ದಾರೆ ಅಂತ. ನನ್ನ ಜೊತೆ ಯಾಕಮ್ಮ? ಹಾಗಲ್ಲ ಮಗಳೇ, ಅದು ಮದುವೆನಲ್ಲಿ ಸ್ವಲ್ಪ ಎಡವಟ್ಟಾಗೋಯ್ತಲ್ವಾ. ನಿನ್ನ ಜೊತೆ ಚೆನ್ನಾಗಿದ್ದಾರೇನಮ್ಮ, ಹೇಳು ನನ್ನ ಹತ್ರ. ಹ್ಞೂ ಅಮ್ಮ. ಮಗಳೇ, ನಿನ್ನ ಮಾತಲ್ಲೇ ನನಗೆ ಅರ್ಥ ಆಗ್ತಿದೆ ಕಂದ. ಏನೇ ಇದ್ರು ನನ್ನ ಹತ್ರ ಹೇಳ್ಕೊ, ಮನ್ಸರೇ ಇಟ್ಕೊಂಡು ಕೊರಗಬೇಡ. ಏನಿಲ್ಲಮ್ಮ, ಅವರು ನನ್ನ ಜೊತೆ ಚೆನ್ನಾಗೇ ಇದ್ದಾರೆ. ಚೆನ್ನಾಗಿದ್ದಾರೆ ತಾನೆ? ನಿಜ ಹೇಳ್ತಿದ್ಯಲ್ವಾ ನನ್ನ ಹತ್ರ? ಹೌದಮ್ಮ. ನಿನ್ನ ಹತ್ರ ಏನಮ್ಮ ಮುಚ್ಚಿಡೋ ಅಂಥದ್ದು? ನನ್ನ ಮಗಳು ನನ್ನ ಹತ್ರ ಏನು ಮುಚ್ಚಿಡಲ್ಲ, ನನಗೆ ಗೊತ್ತಿದೆ. ಆದ್ರೆ ನೀನೊಂದು ಸ್ವಲ್ಪ ಸ್ವಾಭಿಮಾನಿ. ಒಳ್ಳೇದೇನಾದ್ರೂ ಇದ್ರೆ ಮಾತ್ರ ಹೇಳ್ತೀಯ, ಕಷ್ಟದೆಲ್ಲ ಹೇಳ್ಕೊಳಲ್ಲ ನೀನು. ಅದಕ್ಕೆ ನನ್ನ ಮನ್ಸಿಗೆ ಏನೋ ಒಂಥರ ಕೊರಗ್ತಿತ್ತು ಮಗಳೇ. ಇವಾಗ ನೀನು ಚೆನ್ನಾಗಿದ್ದೀನಿ ಅಂತ ಹೇಳಿದ್ಯಲ್ಲ, ಇವಾಗ ಸಮಾಧಾನ ಆಗ್ತಾ ಇದೆ. ಹಾ ಮಗಳೇ, ಈ ವರ್ಷ ಶಿವರಾತ್ರಿ ಹಬ್ಬಕ್ಕೆ ನೀನು ಅಳಿಯಂದ್ರು ಇಬ್ರು ನಮ್ಮನೆಗೆ ಬರ್ರಮ್ಮ. ಸರಿನಮ್ಮ, ಅಷ್ಟರಲ್ಲಿ ಕಾವೇರಿ ಮದುವೆ ಕೂಡ ಆಗೋಗುತ್ತೆ, ಬರ್ತೀವಿ ಬಿಡಮ್ಮ. ಹಾ ಮಗಳೇ, ನೀನು ಬಂದ್ಮೇಲೆ ನಿನ್ಗೆ ಏನೇನು ಇಷ್ಟನೋ ಎಲ್ಲನೂ ಮಾಡ್ಕೊಡ್ತೀನಿ. ಮತ್ತೆ ಅಳಿಯಂದ್ರಿಗೆ ಏನೇನು ಇಷ್ಟ ಅಂತ ತಿಳ್ಕೊ, ಅದನ್ನು ಹೇಳು. ಅವ್ರಿಗೇನು ಇಷ್ಟನೋ ಅದನ್ನು ಮಾಡ್ಕೊಡ್ತೀನಿ. ಪಾಪ ಅಪ್ಪ ಅಮ್ಮನ ಮುಂಚೆನೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಅಪ್ಪ ಅಮ್ಮ ಇದ್ದಿದ್ರೆ ಇವ್ರಿಗೆ ಏನೇನು ಇಷ್ಟನೋ ಎಲ್ಲ ಅವ್ರು ಮಾಡ್ತಿದ್ರಲ್ವಾ. ಹೌದಮ್ಮ, ಆಯ್ತಮ್ಮ, ಕೇಳ್ತೀನಿ ನಾನು. ಸರಿ ಮಗಳೇ, ಅಳಿಯಂದ್ರನ್ನ ಕೇಳ್ದೆ ಅಂತ ಹೇಳು, ಮತ್ತೆ ಕಾವೇರಿನೂ ಕೇಳ್ದೆ ಅಂತ ಹೇಳಮ್ಮ. ಸರಿನಮ್ಮ, ಆಯ್ತು, ಹೇಳ್ತೀನಿ. ಸರಿ ಕಾವ್ಯ, ನಾನು ನಿನ್ನ ಫೋನ್ ಇಡ್ತೀನಿ. ಹಾಂ ಅಮ್ಮ, ಆಯ್ತು, ಬಾಯ್. ಮನ್ಸಿಗೆ ಏನೋ ಒಂಥರ ಸಂಕಟ ಆಗ್ತಿತ್ತು, ನನ್ನ ಮಗಳು ಹೇಗಿದ್ದಾಳೋ ಏನೋ ಅಂತ. ಆದರೆ ಈಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಅಳಿಯಂದ್ರು ಏನೋ ಒಳ್ಳೆಯವರೇನೆ. ಇರಲಿ. ಅಮ್ಮ ಅಮ್ಮ, ಏನೇ ರಮ್ಯಾ? ಅಮ್ಮ ಬಾರಮ್ಮ ಇಲ್ಲಿ, ಬೇಗ ಬಾ. ಏನಪ್ಪ ಇವಳು ಗೋಳು, ನನಗೆ ಅಡುಗೆ ಮಾಡೋದಕ್ಕೂ ಬಿಡೋದಿಲ್ಲ ಇವಳು. ಈ ಸ್ನೇಹಂಗೊಂದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕೋಣ. ಮನೇಲಿ ಇದು ಬೋರ್ ಹೊಡಿತಾ ಇದೆಯಪ್ಪ. ಹಾಯ್ ಸ್ನೇಹ, ಎಲ್ಲಿದ್ಯಾ? ಔಟ್ಸೈಡ್ ಎಲ್ಲಾದರೂ ಹೋಗೋಣ, ಬರ್ತೀಯಾ? ಎಷ್ಟೊತ್ತಿಗೆ ಬರ್ತೀಯಾ? ಟೈಮಿಂಗ್ಸ್ ಹೇಳು. ಏ ರಮ್ಯಾ, ಅಲ್ಲ ಕಣೆ, 24 ಗಂಟೆ ಫೋನ್ ಇಟ್ಕೊಂಡಿರ್ತೀಯಲ್ಲ, ಕಣ್ಣಿಗೆ ಹೋಗಲ್ವಾ ನಿಂದು? ಎಲ್ಲಮ್ಮ ಇಟ್ಕೊಂಡಿರ್ತೀನಿ, ರಾತ್ರಿ ಎಲ್ಲ ನಿದ್ದೆ ಮಾಡ್ತೀನಿ, ಇನ್ನು ಬೆಳಗ್ಗೆಗೆ 8:30 ಎದ್ದೇಳ್ತೀನಿ. ಎದ್ದ ಒಂದು ಅರ್ಧ ಗಂಟೆ ಫೋನ್ ಇಟ್ಕೋತೀನಿ. ಆಮೇಲೆ ನಿನ್ ಕಾಟ ಇದೆಯಲ್ಲ, ತಿಂಡಿ ತಿನ್ಬಾ, ಸ್ನಾನ ಮಾಡ್ಬಾ, ಅಷ್ಟಲ್ಲೇ 10 ಗಂಟೆ ಆಗೋಗುತ್ತೆ. ಆಮೇಲೆ ಕಾಲೇಜ್ಗೆ ಹೋಗ್ತೀನಿ. ಕಾಲೇಜಲ್ಲಿ ಇನ್ನೇನು ಫ್ರೆಂಡ್ಸ್ ಇರ್ತಾರೆ, ಫೋನ್ ಮುಟ್ಟಂಗಿಲ್ಲ. ಇನ್ನು ಸಂಜೆ ಬರ್ತೀನಿ, ಅವಾಗ ಒಂದು ಸ್ವಲ್ಪ ಹೊತ್ತು ಫೋನ್ ನೋಡ್ತೀನಿ. ಆಮೇಲೆ ಮತ್ತೆ ನಿಂದಿದ್ದೇ ಇದೆಯಲ್ಲ, ಊಟ ಮಾಡ್ಬಾ, ಮಲ್ಕೋಬಾ. ಎಲ್ಲಮ್ಮ 24 ಗಂಟೆ ಇಟ್ಕೋತೀನಿ, ನೀನೇ ಹೇಳು. ಅಯ್ಯೋ ನಿನ್ನ, ಸಾಲ್ದೇನೆ ಹೋದ್ವು ಕಣೆ, ಕಣ್ಣಿನ ಹೋದ್ವು. ಫೋನ್ ನೋಡಿ ಆದಷ್ಟು ಬೇಗ ಕನ್ನಡಕ್ಕೆ ಹಾಕೋತೀಯ ನೋಡಿ ನೀನು.
ಅಯ್ಯೋ ನೋಡೋಣ ಬಿಡಮ್ಮ ಆಗ. ಏನ್ ಕರೆದಿದ್ ನನ್ನ? ಅದು ಅಮ್ಮ, ರೂಮಲ್ಲಿ ನನ್ನ ಬ್ಯಾಗ್ ಇದೆಯಲ್ಲ, ಬ್ಯಾಗಲ್ಲಿ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಇಟ್ಟಿದ್ದೀನಮ್ಮ, ತಂದ್ಕೊಡ್ತೀಯಾ? ಏನು ಡೈರಿ ಮಿಲ್ಕ್ ಚಾಕ್ಲೇಟಾ? ಹೂನಮ್ಮ, ನನ್ನ ಫ್ರೆಂಡ್ ಕೊಟ್ಟಿದ್ದು, ಬ್ಯಾಗಲ್ಲಿದೆ ನೋಡು ನನ್ನ ಬ್ಯಾಗಲ್ಲಿ. ಅಯ್ಯೋ ನಿನ್ಗೇನು ಕಾಲಿಲ್ವೇನೆ? ಹೋಗಿ ತಗೊಂಡು ತಿನ್ನಕ್ಕೆ ನಿನಗೆ ಏನೋ ಕೆಲಸ ಮಾಡ್ತಿದ್ರೆ ನನ್ನನ್ನು ಕರಿತೀಯ ನೀನು? ಅಮ್ಮ, ನನ್ನ ಫ್ರೆಂಡ್ ಹತ್ರ ಚಾಟ್ ಮಾಡ್ತಿದ್ದೀನಮ್ಮ ವಾಟ್ಸಪ್ಪಲ್ಲಿ, ಪ್ಲೀಸ್ ಅಮ್ಮ ತಂದ್ಕೊಡು. ಅಯ್ಯೋ ಹುಟ್ಟು ಸೋಂಬೇರಿ ಆಗಿದೆಯಲ್ಲ ನೀನು. ಭಾರತಿ, ಅಷ್ಟು ದೂರದಿಂದ ನಡ್ಕೊಂಬರೋ ಅಷ್ಟರಲ್ಲಿ ಸಾಕಾಗೋಯ್ತು ಕಣೆ. ಒಂದು ಲೋಟ ಕಾಫಿ ಮಾಡ್ಕೊಡೆ. ಅಮ್ಮ ಅಮ್ಮ, ನಂಗೂ ಹಂಗೆ ಒಂದು ಕಪ್ ಕಾಫಿ ಅಮ್ಮ. ರಮ್ಯಾ, ಅತ್ತಿ ಆಯ್ತು ನಿಂದು. ನೋಡ್ಕೊಂಡ್ರೆ ನೀನೇ ಕಾಫಿ ಮಾಡಿ ನಮ್ಮಿಬ್ರಿಗೆ ತಂದ್ಕೊಡ್ಬೇಕು. ನಮ್ಗೆ ಹೇಳ್ತೀಯ ಕಾಫಿ ಮಾಡ್ಕೊಡು ಅಂತ? ಹೋಗು ಹೋಗಿ ನಡಿ ನಡಿ ಅಡಿಗೆ ಮನೆಗೆ. ಕಾಫಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಡಿ. ಇನ್ಮೇಲೆ ಅಪ್ಪ ಕೆಲ್ಸದಿಂದ ಬಂದ್ಮೇಲೆ ನೀನೇ ಕಾಫಿ ಮಾಡ್ಕೊಡ್ಬೇಕು. ಆಮೇಲೆ ಬೆಳಿಗ್ಗೆ ಹೊತ್ತು ಅಷ್ಟೇನೆ, ಕೆಲ್ಸಕ್ಕೆ ಹೋಗಕ್ಕಿಂತ ಮುಂಚೆಗೆ ನೀನೇ ಕಾಫಿ ಮಾಡ್ಕೊಡ್ಬೇಕು. ನಾನಾ? ಅಪ್ಪ ನೋಡಪ್ಪ ಅಲ್ಲಿ ಅಮ್ಮನ, ನಾನು ಇನ್ನೂ ಚಿಕ್ಕವಳು, ನನಗೆ ಯಾಕೆ ಇಷ್ಟು ಬೇಗ ಕಾಫಿ ಮಾಡು ಅದು ಇದು ಅಂತ ಹಿಂಸೆ ಕೊಡ್ಬೇಕು? ಹೋಗಪ್ಪ, ನನ್ನ ಕೈಲಿ ಆಗೋದಿಲ್ಲ. ಅಲ್ಲ, ನಾನೊಂದು ಕಾಫಿ ಕೇಳಿದ್ದು ತಪ್ಪ? ನಾನು ನಿಮ್ಮ ಮುದ್ದಿನ ಮಗಳಲ್ವೇನಪ್ಪ? ಮಾತಾಡಿಯಪ್ಪ ನೀವು. ಅಬ್ಬಬ್ಬಬ್ಬ, ನೋಡ್ರಿ ಅವಳನ್ನ ಒಂದು ಕಾಫಿ ಮಾಡು ಅಂತ ಹೇಳಿದ್ದಕ್ಕೆ ಎಷ್ಟೊಂದೆಲ್ಲ ಡ್ರಾಮಾ ಕ್ರಿಯೇಟ್ ಮಾಡ್ಬಿಟ್ಲಿ ಇವಳು. ಹೋಗ್ಲಿ ಬಿಡೆ ಭಾರತಿ, ಇನ್ನ ಚಿಕ್ಕವಳು. ರೀ ಅತ್ತಿ ಆಯ್ತಪ್ಪ ನಿಮ್ದು. ಏನ್ ಚಿಕ್ಕವಳು? ನಮ್ ಕಾವ್ಯ ಇವಳಷ್ಟೇ ಅಲ್ವಾ ವಯಸ್ಸು? ಮದ್ವೆ ಮಾಡ್ಕೊಂಡು ಅಚ್ಚಕಟ್ಟಾಗಿ ಸಂಸಾರ ಮಾಡ್ತಿಲ್ವಾ ಅಲ್ಲಿ? ಅಪ್ಪ ನೋಡಪ್ಪ ಇಲ್ಲಿ ಅಮ್ಮನ್ನ, ನೀನ್ ಇಲ್ಲ ಅಂದ್ರೆ ಸಾಕು ಮನೆಯಲ್ಲಿ ನನಗಂತೂ ಚಿತ್ರ ಚಿತ್ರ ಹಿಂಸನೆ ಕೊಟ್ಬಿಡ್ತಾಳೆ ಅಮ್ಮ. ಅಯ್ಯೋ ದೇವ್ರೇ, ಈ ಗೋಳನ್ನ ಕೇಳೋರು ಯಾರು ಇಲ್ವಾ? ಅಪ್ಪ ನೀನೇ ಅಪ್ಪ ನನ್ನ ದೇವ್ರು, ದಯವಿಟ್ಟು ನನ್ನ ಕಾಪಾಡಪ್ಪ ನೀನು. ರಮ್ಯಾ, ಜಾಸ್ತಿ ನಾಟಕ ಮಾಡ್ಬೇಡ. ನಡಿ ನಡಿ, ನಾನ್ ನೋಡಿದೀನಿ ಇಷ್ಟ ದಿನ ನಿನ್ನ, ಇನ್ಮೇಲೆ ಇದೆಲ್ಲ ನಡೆಯೋದಿಲ್ಲ. ನಡಿ ನಡಿ, ಮೊದ್ಲು ನಡಿ ನೀನು. ಅಮ್ಮ ಆಯ್ತು ಬಿಡಮ್ಮ, ನಾನೇನ ಡೈರಿ ಮಿಲ್ಕ್ ತೆಕ್ಕೊಡು ಅಂತ ಕೇಳೋದಿಲ್ಲ, ಸರಿನಾ? ನಾನೇ ಹೋಗಿ ತಗೊಳ್ತೀನಿ. ಆದ್ರೆ ಇವಾಗ ನನಗೆ ಕಾಫಿ ಮಾಡು, ಅದು ಮಾಡು, ಇದು ಮಾಡು ಅಂತ ನನಗೆ ಹೇಳ್ಬೇಡ ನಿನ್ ಕೆಲ್ಸನ. ನಾನು ಇಷ್ಟು ಬೇಗ ಕಲಿಯೋದಿಲ್ಲ, ನನಗೆ ಇಂಟ್ರೆಸ್ಟ್ ಕೂಡ ಇಲ್ಲ. ಭಾರತಿ, ಹೋಗ್ಲಿ ಬಿಡೆ, ನೋಡಲ್ಲಿ ಅವಳನ್ನ ಹೇಗ್ ಮಾಡ್ಕೊಂಡಿದ್ದಾಳೆ ಮೂತಿನ. ಮಾಡ್ಕೊಂಡಿದ್ದಾಳೆ ಆಂಜನೇಯನ್ ಮೂತಿನ. ಸರಿ ಸರಿ ಬಿಡು, ಅವಳನ್ನ ಬಿಟ್ಟಾಕು. ನಡಿ, ನನ್ಗೊಂದು ಲೋಟ ಕಾಫಿ ಮಾಡ್ಕೊಡು ನೀನು. ಅಮ್ಮ ಅಮ್ಮ, ನನಗೆ ಕಾಫಿ ಬೇಡಮ್ಮ, ನಾನು ಕೇಳಿದೆ ತಪ್ಪಾಯ್ತು, ಇನ್ನೊಂದ್ಸತಿ ಕೇಳೋದಿಲ್ಲ, ನನಗೆ ಕಾಫಿ ಬೇಡ. ಏನೋ ಒಂದು ಡ್ರಾಮಾ ಮಾಡ್ಬಿಡ್ತೀಯ ಅಲ್ವಾ? ಕೆಲಸ ಹೇಳಂಗೆ ಇಲ್ಲ ನಿನಗೆ. ಸರಿ ಸರಿ ಬನ್ನಿ, ಕೈಕಾಲ್ ಮುಖ ತೊಳ್ಕೊಳ್ಳಿ, ನಾನು ನಿಮ್ಗೆ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಡ್ತೀನಿ. ಸರಿ ಸರಿ, ಕಾವಿಂಗೆ ದುಡ್ಡು ಹಾಕಿದ್ನಲ್ಲ, ದುಡ್ಡು ತಲುಪಿದ್ಯಂತ? ಹಾ ರೀ, ಅವಾಗ್ಲೇ ಫೋನ್ ಮಾಡಿದ್ದೆ ಕಾವ್ಯಂಗೆ, ದುಡ್ಡು ಬಂದಿದ್ಯಂತೆ. ಕಾವ್ಯನ್ ನಾದ್ನಿ ಕಾವೇರಿ ಇದ್ದಾಳಲ್ಲ, ಅವಳ ಮದ್ವೆ ಫಿಕ್ಸ್ ಆಗಿದ್ಯಂತೆ ರೀ. ಅದಕ್ಕೆ ಮದ್ವೆಗೆ ಸೀರೆ ತೆಗಿಯಕ್ಕೆ ಅಂತ ಹೋಗಿದ್ರಂತೆ. ದುಡ್ಡು ಸ್ವಲ್ಪ ಶಾರ್ಟೇಜ್ ಇದೆ ಅಂತ ಹೇಳಿದ್ಲು, ಅದಕ್ಕೆ ಅಪ್ಪನ ಹತ್ರ ಹಾಕ್ಸ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ನಿಮ್ಮ ಹತ್ರ ಹಾಕಿಸ್ದೆ. ಹೌದಾ ಭಾರತಿ, ಇನ್ನೊಂದ್ ಸ್ವಲ್ಪ ಏನಾದ್ರು ಬೇಕಿತ್ತಂತ? ಸದ್ಯಕ್ಕೆ ಸಾಕು ಅಂತ ಅಂದ್ಲು ರೀ. ನೀವು ಹಾಕಿರೋ 10,000ದಲ್ಲಿ ಬರೀ 6,000 ಅಷ್ಟೇ ಖರ್ಚಾಗಿದ್ಯಂತೆ, ಇನ್ನು 4,000 ಇದೆಯಂತೆ. ಹೋಗ್ಲಿ ಬಿಡು, ಅವಳ ಖರ್ಚಿಗೆ ಆಗುತ್ತೆ. ಅಪ್ಪ, ಏನು ಕಾವಿಗೆ ನೀವು 10,000 ರೂಪಾಯಿ ಕೊಟ್ಟಿದ್ದೀರಾ? ಹೂ ಮಗಳೇ, ಅದೇ ಕಾವೇರಿ ಅಂತ ಹುಡುಗಿ ಇಲ್ವಾ, ಕಾವಿನ ನಾದ್ನಿ, ಆ ಹುಡುಗಿದು ಮದ್ವೆ ಫಿಕ್ಸ್ ಆಗಿದ್ಯಂತಮ್ಮ. ಅದಕ್ಕೆ ಬಟ್ಟೆ ತಗೊಳ್ಳೋದಕ್ಕೆ ಅಂತ ದುಡ್ಡು ಸ್ವಲ್ಪ ಶಾರ್ಟೇಜ್ ಇದೆಯಂತಲ್ಲ, ಅದಕ್ಕೆ ಒಂದು 10,000 ಹಾಕಿದೆ. ಅಪ್ಪ, ನನಗೆ ಅವೆಲ್ಲ ಗೊತ್ತಿಲ್ಲ, ನನಗೂ ಇವಾಗ ಬಟ್ಟೆ ತಗೋಬೇಕು ಅಂತ ಅನಿಸ್ತಾ ಇದೆ, ನನಗೂ ಒಂದು 5,000 ರೂಪಾಯಿ ಕೊಡಿ. ಏ ರಮ್ಯಾ, ನಿನಗೇನಕ್ಕೆ ಬಟ್ಟೆ? ಬೀರು ತುಂಬಾ ಅಷ್ಟೊಂದು ಬಟ್ಟೆಗಳು ತುಂಬಿಕೊಂಡಿದ್ಯಾ, ಅದನ್ನೇ ಹಾಕು ಸಾಕು. ಇಲ್ಲಮ್ಮ, ಅದಾಲೆ 2-3 ಸತಿ ಹಾಕೋಬಿಟ್ಟಿದ್ದೀನಿ, ನನಗೆ ಇವಾಗ ಹೊಸ ಬಟ್ಟೆನೇ ಬೇಕು. ರಮ್ಯಾ, ನಿಮ್ಮ ಅಕ್ಕನ ಮದ್ವೆ ಎಲ್ಲ ಎಷ್ಟೊಂದು ಬಟ್ಟೆಗಳನ್ನ ತಗೊಂಡಿದ್ಯಾ ನೀನು? 2-3 ಸತಿಗೆ ಹಳೇದಾಗೋಗುತ್ತಾ ನಿನಗೆ? ಅಮ್ಮ ಪ್ಲೀಸ್ ಅಮ್ಮ, ನಮ್ಮ ಕಾಲೇಜಲ್ಲಿ ಹುಡುಗಿರು ಒಂದ್ಸತಿ ಹಾಕೊಂಡು ಬಂದಿದ್ದ ಬಟ್ಟೆನ ಇನ್ನೊಂದ್ಸತಿ ಹಾಕೊಳ್ಳೋದೇ ಇಲ್ಲ ಗೊತ್ತಾ? ನಾನೊಬ್ಳೆ ನಮ್ಮ ಕಾಲೇಜಲ್ಲಿ 3-4 ಸತಿ ಅದೇ ಬಟ್ಟೆನೇ ಹಾಕೊಂಡು ಹೋಗ್ತಿರ್ತೀನಿ. ಎಲ್ಲರೂ ಎಷ್ಟು ಆಡ್ಕೋತಾರೆ ಗೊತ್ತಾ ನನ್ನನ್ನ? ರೀ ಬನ್ನಿ, ನಿಮ್ಗೆ ಕಾಫಿ ಮಾಡ್ಕೊಡ್ತೀನಿ, ನಡೀರಿ, ಇಲ್ಲಿರೋದೇ ಬೇಡ ನಾವು. ಅಲ್ಲ, ಆ ಕಾವ್ಯ ಕೇಳಿದ ತಕ್ಷಣ 10,000 ರೂಪಾಯಿ ಹಂಗೆ ಕೊಟ್ಬಿಡ್ತಾರೆ. ನಾನು 5,000 ರೂಪಾಯಿ ಕೇಳಿದ್ರೆ ಕೊಡಕ್ ಯೋಚನೆ ಮಾಡ್ತಾರಲ್ಲ.